ಜೈ ಶ್ರೀರಾಮ ಸ್ನೇಹಿತರೆ. ಈ ಸ್ತನ ತೆರಿಗೆ ಅನ್ನೋದೇನಿತ್ತು ಅಂತ ಒಂದು ಸುಳ್ಳು ಪ್ರಚಾರ ಅಪಪ್ರಚಾರ ಏನಿದೆ ಅದರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಸಾಮಾನ್ಯವಾಗಿ ತಿರುವಂಕೂರಿನಲ್ಲಿ ಅಲ್ಲಿರುವಂತಹ ತಿರುವಂಕೂರು ರಾಜರು ಪ್ರಾರಂಭ ಮಾಡಿದ್ದು 17ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು ಅಂತ ಒಂದು ವದಂತಿಗಳು ಇದ್ದಾವೆ. ಆಯ್ತಾ? ಸೊ ಇಲ್ಲಿ ವಾಸ್ತವ ಏನು ಅಂತ ನೋಡೋಣ. ಇಲ್ಲಿ ಬಂದ್ಬಿಟ್ಟು ವದಂತಿ ಏನು ಅಂದರೆ, ಈ ಬ್ರೆಸ್ಟ್ ಮುಚ್ಕೊಳ್ಳೋದಕ್ಕೆ ಅವರು ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಅನ್ನೋ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಇದು ಖಂಡಿತ ಅಸತ್ಯದ ಒಂದು ಕತೆ. ಇಲ್ಲಿ ಸಂತೋಷ ಪಡುವಂತಹ ವಿಚಾರ ಏನು ಅಂದರೆ, ಒನ್ ಟೈಮಲ್ಲಿ ಈ ಬ್ರೆಸ್ಟ್ ಟ್ಯಾಕ್ಸ್ ಅನ್ನೋದ್ರ ಬಗ್ಗೆ ನಾವು ಸರ್ಚ್ ಮಾಡಿದಾಗ ಈ ವದಂತಿ ಏನಿತ್ತು ಇದು ಮಾತ್ರ ನಮಗೆ ಅಂತರ್ಜಾಲದಲ್ಲಿ ಸಿಗ್ತಾ ಇತ್ತು. ಆದರೆ ಈಗ ಪ್ರಶ್ನೆ ಮಾಡೋದು ಜಾಸ್ತಿ ಆಗಿರಬೇಕು. ಅದಕ್ಕಾಗಿ ಈ ವಾಸ್ತವತೆ ಏನು ಅನ್ನೋದು ಕೂಡ ಅಂತರ್ಜಾಲದಲ್ಲಿ ಸಾಕಷ್ಟು ಸಿಗ್ತಾ ಇದೆ. ಮತ್ತೆ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದು ನಾವು ನೋಡೋದಾದ್ರೆ ಸ್ನೇಹಿತರೆ, ಆ ತಿರುವಂಕೂರಿನ ಪ್ರದೇಶದಲ್ಲಿ ಜನ ಏನಿದ್ರಲ್ಲ, ಸಾಮಾನ್ಯವಾಗಿ ಆ ಜನರ ಒಂದು ನಡವಳಿಕೆನೆ ಆ ರೀತಿ ಇತ್ತು. ಅವರ ಒಂದು ಡೈಲಿ ದಿನನಿತ್ಯದ ಅಭ್ಯಾಸನೇ ಆ ರೀತಿ ಇತ್ತು. ನಿಮಗೆ ಇದಕ್ಕೆ ಸಾಕ್ಷಿ ಆಧಾರವಾಗಿ ನಾನು ಇವಾಗ ಈ ನಂಬೋದರಿ ಬ್ರಾಹ್ಮಿಣ್ಸ್ ಅಂತ ಏನಿದಾರಲ್ಲ, ಅವರ ಒಂದು ಉಡುಗೆ ತೊಡುಗೆ ಏನಿತ್ತು ಅನ್ನೋದೊಂದು ಒಂದು ಫೋಟೋ ತೋರಿಸ್ತೀನಿ. ಅದನ್ನು ಒಂದ್ಸಲಿ ನೋಡಿ. ಈ ಫೋಟೋ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಫೋಟೋ ಬಂದ್ಬಿಟ್ಟು ಬ್ರಾಹ್ಮಿಣ್ ಫ್ಯಾಮಿಲಿಯ ಒಂದು ಹೆಣ್ಣು ಹಾಕಿರುವಂತಹ ಒಂದು ಉಡುಪು. ಆಯ್ತಾ? ಜಸ್ಟ್ ಹಂಗೆ ಕವರ್ ಮಾಡಬೇಕು ಅಂತ ಮಾಡಿದ್ದಾರೆ. ಬಟ್ ಅದೇ ರೀತಿಯಲ್ಲಿ ನೀವು ಇನ್ನೂ ಮುಂದೆ ನೋಡ್ತಾ ಹೋದ್ರೆ ಸಾಕಷ್ಟು ಕಡೆ ಆ ರಾಣಿ ಏನಿತ್ತಾರಲ್ಲ, ಮಹಾರಾಣಿಯವರು, ಅವರು ಕೂಡ ಸಂಪೂರ್ಣ ವಸ್ತ್ರವನ್ನು ಧಾರಣೆ ಮಾಡಿರಲ್ಲ. ನಿಮಗೆ ಅದಕ್ಕೆ ಸಾಕ್ಷಿಯಂತೆ 17ನೇ ಶತಮಾನದಲ್ಲಿ ಅಶ್ವತ್ಥಿ ತಿರುನಾಳ್ ಉಮಾಯಮ್ಮ ಎಂಬ ರಾಣಿ ಇದ್ದಾಗ ಅಲ್ಲಿ ಡಚ್ ಪ್ರವಾಸಿಗ ವಿಲಿಯಂ ವ್ಯಾನ್ ನ್ಯೂಹಾಪ್ ಅನ್ನೋರು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ. ದೇಹದ ಮೇಲ್ಭಾಗವು ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿತ್ತು, ಬಟ್ ಯಾವುದೋ ಒಂದು ಕ್ಲಾತ್ ಮಾತ್ರ ಹಂಗೆ ಹೊದ್ಕೋಬೇಕು ಅಂತ ಹೊದ್ಕೊಂಡಿದ್ರು, ಆದರೂ ಕೂಡ ದೇಹದ ಸಾಕಷ್ಟು ಭಾಗ ಕಾಣ್ತಾ ಇತ್ತು ಅಂತ ಅವ್ರ ಪುಸ್ತಕದಲ್ಲಿ ಅವ್ರು ಬರೆದಿದ್ದಾರೆ. ಸಭೆಗಳಿಗೆ ಹೋದಾಗ ಈ ರೀತಿ ಇರ್ತಾ ಇದ್ರು ಅಂತ. ಅಷ್ಟೇ ಬಿಟ್ಟರೆ ಇಲ್ಲಿ ಬಂದ್ಬಿಟ್ಟು ಇದು ಒಂದು ಕಡ್ಡಾಯ ಅಂತ ಯಾವುದೇ ರೀತಿಯ ಕಾನೂನು ಇರಲಿಲ್ಲ. ಆಯಿತಾ? ಅಲ್ಲಿ ಹೆಣ್ಣಿಗೆ ಕೊಡ್ತಾವಂಥ ಪೇಮೆಂಟ್ ಏನಿತ್ತಲ್ಲ ಅದಕ್ಕೆ ಮುಲಕ್ಕರಮ್ ಅಂತಿದ್ರು. ಮತ್ತೆ ಅದೇ ರೀತಿಯಲ್ಲಿ ಒಂದು ಗಂಡಿಗೆ ಏನು ಪೇಮೆಂಟ್ ಇತ್ತಲ್ಲ ಅದನ್ನ ತಿಲಕ್ಕರಮ್ ಅಂತಿದ್ರು. ಅಷ್ಟೇ ಬಿಟ್ಟರೆ ಇದಕ್ಕೆ ಅಂತಾನೆ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲೂ ಮಾಡಿಲ್ಲ. ಮತ್ತೆ ನೀವು ಗಮನಿಸೋದಾದ್ರೆ ಸ್ನೇಹಿತರೆ, ನಿಮಗೆ ಇಲ್ಲಿ ನಾನು ಈಗ ನಿಮಗೆ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಯಾವ ಒಂದು ಫ್ಯಾಮಿಲಿ ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಅಂತ ಏನು ಹೇಳ್ತಾ ಇದ್ರಲ್ಲ, ಅದೇ ಫ್ಯಾಮಿಲಿ ಕಂಪ್ಲೀಟ್ ಬಟ್ಟೆಯನ್ನು ಉಡುಗೆ ತೊಡುಗೆಯನ್ನು ಹೊದ್ಕೊಂಡು ನೀಟಾಗಿ ಇರುವಂಥ ಒಂದು ಫೋಟೋ ಇದು. ಆಯಿತಾ? ಇದು ಬಂದ್ಬಿಟ್ಟು ನಾನೇನು ಹೇಳಿದೆ, ಆ ಹಿಂದುಳಿದ ವರ್ಗ ಅಥವಾ ಏನು ಟ್ರೈಬ್ ಇತ್ತು ಅಂತ ಇವ್ರೇನು ಹೇಳ್ತಾರೆ ಅದೇ ಟ್ರೈಬ್ನ ಒಂದು ಫೋಟೋ ಇದು. ಬಟ್ ಇವರೆಲ್ಲರೂ ಕೂಡ ಯಾವುದೇ ರೀತಿಯ ಮೇಲ್ವಸ್ತ್ರವನ್ನು ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಮಾತ್ರ ಧಾರಣೆ ಮಾಡ್ತಿದ್ರು, ಇಲ್ಲಾಂದ್ರೆ ನಾರ್ಮಲ್ ಆಗಿ ಅದೇ ರೀತಿ ಬಿಡ್ತಿದ್ರು. ಯಾಕೆಂದ್ರೆ ಅವ್ರ ಅಭ್ಯಾಸನೇ ಅದೇ ರೀತಿ ಇತ್ತು. ಆಯ್ತಾ? ಮತ್ತೆ ನೀವಿಲ್ಲಿ ಸ್ಪಷ್ಟವಾಗಿ ಗಮನಿಸೋದಾದ್ರೆ ಈ ಫೋಟೋಸ್ ಕೆಲವು ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು 19th ಸೆಂಚುರಿಯಲ್ಲಿ, ಅಂದ್ರೆ 1900 ಆದ್ಮೇಲೆ ಈ ಸ್ತನ ತೆರಿಗೆ ಅನ್ನೋ ಒಂದು ಏನಿತ್ತಲ್ಲ ಅದು ಸ್ಟಾಪ್ ಆಯಿತು ಅನ್ನೋ ಏನು ವದಂತಿ ಇದೆ, ಅದಾದ್ಮೇಲೆ ತೆಗೆದಿರುವಂತಹ ಫೋಟೋಗಳು. ಸೊ ಸ್ನೇಹಿತರೆ, ಕೆಲವು ಸಾಕ್ಷ್ಯ ಆಧಾರಗಳೊಂದಿಗೆ ಏನು ವಿಷಯ ನೋಡಿದ್ರಲ್ಲ, ಇದು ವಾಸ್ತವ. ಮತ್ತೆ ಬಂದ್ಬಿಟ್ಟು ಅಲ್ಲಿ ದಬ್ಬಾಳಿಕೆ ಮಾಡಿ ಸ್ವಲ್ಪ ಟ್ಯಾಕ್ಸೇಷನ್ ಎಲ್ಲ ಜಾಸ್ತಿ ಕಲೆಕ್ಟ್ ಮಾಡಿಲ್ವ ಅಂದರೆ 100% ಕಲೆಕ್ಟ್ ಮಾಡಿದ್ದಾರೆ. ತಿರುವಂಕೂರಿನ ರಾಜಮನೆತನಗಳು ಏನಿದ್ವಲ್ಲ, ಸತತ ಯುದ್ಧಗಳಿಂದ ಸೋತು ಮತ್ತೆ ಅವರ ಒಂದು ಸಂರಕ್ಷಣೆಗೆ ಅಂತ ಬ್ರಿಟಿಷರ ಮೊರೆ ಹೋಗ್ತಾರೆ. ಬ್ರಿಟಿಷರ ಮೊರೆ ಹೋದಾಗ ಆ ಬ್ರಿಟಿಷರ್ನ ಸಾಕಕ್ಕೆ ಅಂದ್ಬಿಟ್ಟು ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಮಾಡ್ತಾರೆ. ಅಷ್ಟೇ ಬಿಟ್ಟರೆ ಈ ಬ್ರೆಸ್ಟ್ ಟ್ಯಾಕ್ಸ್ ಅಂತ ಏನಿದೆ ಇದು ಕಂಪ್ಲೀಟ್ ಸುಳ್ಳು. ಇನ್ನು ಇವ್ರು ನಂಗೇಲಿ ಕತೆ ಹೇಳ್ತಾ ಇರ್ತಾರೆ. ಈ ನಂಗೇಲಿ ಅನ್ನೋದು ಏನು ಕತೆ ಇದೆಯಲ್ಲ, ಇದು ಬಂದ್ಬಿಟ್ಟು ಕೆಲವರು ವದಂತಿ ಅಂತಾರೆ, ಇನ್ನು ಕೆಲವರು ಯಾವುದೇ ರೀತಿಯ ಒಂದು ದೇಹದ ಬಲಾತ್ಕಾರದಿಂದ ಆದಂತಹ ಒಂದು ಘಟನೆ ಅಂತ ಕೆಲವರು ಹೇಳ್ತಾರೆ. ಬಟ್ ಅದಕ್ಕೆ ಯಾವುದೇ ರೀತಿ ಸಾಕ್ಷ್ಯ ಆಧಾರಗಳಿಲ್ಲ. ಅರ್ಥ ಆಯ್ತಾ? ಇರ್ತೀವಿ ಸ್ನೇಹಿತರೆ. ಜೈ ಶ್ರೀರಾಮ್.